ತಿರುಚಿಟ್ರಂಬಲಂ ತಿರುಚಿಟ್ರಂಬಲಂ ಗುರುವೇ ಶರಣಂ. ಗುರುವೇ ಶರಣಂ. ಮನುಷ್ಯನಿಗೆ ಒಂದು ಒಳ್ಳೆಯ ಮರಣದ ಅವಶ್ಯಕತೆ. ಯಾರಾದರೂ ಸರಿ ಒಳ್ಳೆಯ ಮರಣ ಬರಬೇಕು ಅಂತ ಹೇಳಿ. ಈ ಒಳ್ಳೆಯ ಮರಣ ಯಾರಿಗೆ ಬರ್ತದೆ ಅಂತ ಹೇಳಿದರೆ, ಸರ್ವಸಾಧಾರಣವಾಗಿ ಒಂದು ಕುಟುಂಬದಲ್ಲಿ ಸಂಸಾರದಲ್ಲಿ ಒಬ್ಬ ಇರ್ತಾನೆ, ಅವನಿಗೆ ಒಳ್ಳೆ ಮರಣ ಬರ್ತದೆ. ಸತ್ಯ ವಿಷಯ ಇದು. ಅವನು ಮಲ್ಕೊಂಡು ನಾವು ಹೇಳುವುದೇ ಇಲ್ಲ, ನೀರು ಕುಡಿದವ ಅಲ್ಲೇ ಬಿದ್ದು ಹೋಗ್ತಾನೆ. ಒಂದು ಸೆಕೆಂಡಲ್ಲಿ ಅವನಿಗೆ ಮರಣ ಬಂದು ಬಿಡ್ತದೆ. ಆ್ಯಕ್ಟಿವ್ ಆಗಿರ್ತಾನೆ. ಇದೇ ಆಧ್ಯಾತ್ಮಿಕ ದಾರಿಯಲ್ಲಿ ನೋಡಿದರೆ ಈ ಸಾಧನೆ ಮಾಡುವುದು ಅನೇಕ ರೀತಿಯ ಸ್ಥಿತಿಯಲ್ಲಿದ್ದವರೆಲ್ಲ ಅವರ ಕೊನೆಯ ಸ್ಥಿತಿ ಕಳೆದದ್ದೆಲ್ಲ ಹಾಸ್ಪಿಟ್ಲಲ್ಲಿ ಅಂತ ಹೇಳಿ. ಕೊನೆಯ ಸ್ಥಿತಿ ಎಲ್ಲ ಕಳೆದದ್ದು ಹಾಸ್ಪಿಟ್ಲಲ್ಲಿ. ಅದೊಂದು ಪ್ರಶ್ನೆ ಬರ್ತದೆ ಎಲ್ಲರಿಗೆ, ಯಾಕೆ ಈ ಸಾಧು ಸಂತರಿಗೆ ಕೊನೆಗೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತೇಳಿ. ಸಾಧು ಸಂತರಿಗೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳಿದರೆ ಭಕ್ತರ ಕರ್ಮ ಅಷ್ಟು ರಿಸೀವ್ ಮಾಡಿರ್ತಾರೆ. ಅನೇಕ ರೀತಿಯಲ್ಲಿ ಆ ಕರ್ಮವನ್ನು ಸ್ವೀಕಾರ ಮಾಡಿರ್ತಾರೆ. ಈಗ ಒಬ್ಬನಿಗೆ ಏನೋ ಒಂದು ತಲೆನೋವು, ಅವರೇನೋ ಮುಟ್ಟಿದ ಕೂಡಲೇ ತಲೆನೋವು ಕಮ್ಮಿ ಆಯಿತು, ಅವರೇನೋ ಕೊಟ್ಟ ಕೂಡಲೇ ಕಮ್ಮಿ ಆಯಿತು ಅಂತ ಹೇಳಿದರೆ ಅದು ಅವರ ತಪಸ್ಸಿನ ಫಲ, ಅವರ ಜ್ಞಾನದ ಒಂದು ಶಕ್ತಿಯಿಂದ ಅವರು ಅದನ್ನು ಈ ಕಡೆಗೆ ತಗೊಳ್ತಾರೆ. ಕೆಲವರು ಏನು ಮಾಡ್ತಾರೆ, ಅದನ್ನು ತಗೊಂಡದನ್ನು ಕಳಿಸಿಬಿಡ್ತಾರೆ. ಇನ್ನು ಕೆಲವರು ಅದು ಕಳಿಸಿದರೂ ತಿರುಗಿ ಬರ್ತದೆ ಯಾವುದೋ ರೀತಿಯಲ್ಲಿ ಅಂತೇಳಿ ತಾನೇ ಅನುಭವಿಸ್ತೇನೆ ಅಂತ ಅನುಭವಿಸ್ತಾರೆ. ಇದು ಸಾಧು ಸಂತರ ಸ್ಥಿತಿ. ಇದು ಭಕ್ತರಿಗೆ ಅರ್ಥ ಆಗೋದಿಲ್ಲ. ಎಷ್ಟು ಹೇಳಿದರೂ ಈ ಭಕ್ತರಿಗೆ ಅರ್ಥ ಆಗೋದಿಲ್ಲ. ಭಕ್ತರೆಲ್ಲ ಹೋಗುದು, ಎಲ್ಲ ಗುರುಗಳ ಮೇಲೆ ಬೀಳುವುದು, ಎಲ್ಲ ಸೇವೆ ಮಾಡುವುದು, ಇದ್ದ ಕರ್ಮವನ್ನೆಲ್ಲ ಹೊತ್ತುಕೊಂಡೋಗಿ ಹಾಕುವುದು, ಯಾವ್ಯಾವ ರೀತಿಯಲ್ಲೆಲ್ಲ ಕಾಣಿಕೆ ಕೊಡುವುದು. ಹೇಳುದರ್ಥ ಆಯ್ತಾ? ಎಲ್ಲ ಸಮಸ್ಯೆಗೆ ಗುರುಗಳೇ 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 ಅಂತ ಹೇಳುವಾಗ ಒಂದಲ್ಲ ಒಂದು ರೀತಿಯಲ್ಲಿ ರಿಸೀವ್ ಮಾಡಿಯೇ ಮಾಡ್ತಾರೆ ಗುರುಗಳು. ಸೇವೆ ಮಾಡಿದಾನಲ್ಲ ಅಂತೇಳಿ, ಇಷ್ಟು ವರ್ಷ ಸೇವೆ ಮಾಡಿದಾನಲ್ಲ, ಇಷ್ಟೆಲ್ಲ ಬೈಗಳು ತಿಂದಿದ್ದಾನಲ್ಲ, ಈ ಕುಟುಂಬ ಇಷ್ಟೆಲ್ಲ ಕಷ್ಟಪಟ್ಟಿದಲ್ಲ ಅಂತೇಳಿ ಯಾವುದೋ ಒಂದು ಕಾರಣಕ್ಕೆ ಬೇಕಾಗಿ ಆ ಒಂದು ಕರ್ಮವನ್ನು ಸ್ವೀಕಾರ ಮಾಡ್ತಾರೆ. ಅದರ ಕೊನೆಗೆ ಅವರು ಎಷ್ಟು ಕರ್ಮ ಸ್ವೀಕಾರ ಮಾಡಿದ್ದಾರೆ ಅಂತೇಳೋ ಒಂದು ಕೊನೆಗೆ ಆ ಒಂದು ರಿಸಲ್ಟ್ ಉಂಟಲ್ಲ, ಕೊನೆಗೆ ಗೊತ್ತಾಗೋದು ಅಂತ ಹೇಳೋದು. ಎಲ್ಲಿ? ಆ ಹಾಸ್ಪಿಟಲಲ್ಲಿ. ಪ್ರತಿಯೊಬ್ಬರು ಅನೇಕ ಮಹಾಪುರುಷರು ಇದು ಭಕ್ತರುಗಳ ಕರ್ಮ ಯಾವ ರೀತಿ ಬಾಧಿಸ್ತದೆ ಅಂತೇಳಿ ಅವರಿಗೆ ಶಕ್ತಿ ಇರುವಲ್ಲಿವರೆಗೆ ಅವರದನ್ನು ಸ್ವೀಕಾರ ಮಾಡಿ 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 ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಇನ್ನು ಒಂದು ಲಿಮಿಟ್ ಕ್ರಾಸ್ ಆಯಿತು ಅಂತ ಹೇಳಿದರೆ ಆ ಎಲ್ಲ ಕರ್ಮವನ್ನು ಒಟ್ಟುಗೂಡಿಸಿ ಅವರೇ ಅನುಭವಿಸ್ತಾರೆ. ಆದ ಕಾರಣ ಅವರಿಗೆ ಮಹಾಪುರುಷರು ಅಂತ ಹೆಸರು. ಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳು ಅಂತ ಹೆಸರು. ಹೇಳೋದರ್ಥ ಆಯ್ತಾ? ಹಾಗೆ ಸಾಧು ಸಂತರ ಕೊನೆಯ ಸ್ಥಿತಿ ಹಾಸ್ಪಿಟ್ಲಲ್ಲಿ ಯಾಕೆ ಆಗ್ತದೆ ಅಂತ ಹೇಳಿದರೆ ಭಕ್ತರುಗಳ ಕರ್ಮವನ್ನು ಸ್ವೀಕರಿಸಿದ ಕಾರಣ. ಹಲವು ಜನ್ಮದ ಪುಣ್ಯ ಸಂಪಾದನೆಯಿಂದ ಒಂದು ಸಂಸಾರದಲ್ಲಿ ಒಬ್ಬ ಇದ್ದರೂ ಕೂಡ ಅವನಿಗೆ ಒಳ್ಳೆಯ ಮರಣ ಸಿಗ್ತದೆ, ಪಟ್ಟ ಅಂತೇಳಿ. ಆ ಒಳ್ಳೆಯ ಮರಣ ಸಿಗ್ತದಲ್ಲ, ಅದು ಶ್ರೇಷ್ಠವಾದ ಸ್ಥಿತಿಗೆ ಹೋಗಿ ತಲುಪ್ತದೆ. ಮುಂದಿನ ಜನ್ಮ ಅಂತ ಇದ್ದರೆ ತುಂಬ ಶ್ರೇಷ್ಠವಾದ ಸ್ಥಿತಿಗೆ ಹೋಗಿ ತಲುಪ್ತದೆ. ಇದು ಸಂಸಾರದಲ್ಲಿ ಹೇಳುವಂಥ ವಿಚಾರ. ಯಾಕೆಂದರೆ ಹುಟ್ಟಿದವ ಸಾಯಲೇಬೇಕು ಒಂದು ದಿನ, ಯಾವುದೋ ಒಂದು ರೀತಿಯಲ್ಲಿ. ಆ ಹೋಗುವಾಗ ಒಳ್ಳೆಯದರಲ್ಲಿ ಹೋಗಲಿ ಅಂತೇಳಿ. ಅದೇ ರೀತಿ ಒಂದು ಗುರುವನ್ನು ಒಬ್ಬರು ಪೂಜಿಸ್ತಾರೆ, ಏನೋ ಒಂದು ಸೇವೆ ಮಾಡ್ತಾರೆ ಗುರುವಿಗೆ ಅಂತ ಹೇಳುವಾಗ ಬರುವ ವಿಚಾರಗಳೆಲ್ಲ, ತಲೆಗೆ ಬರುವ ವಿಚಾರ ಒಂದು ಕಾಲಿನ ಕಿರುಬೆರಳಿಗೆ ತಾಗಿ ಬಿಟ್ಟದು ಹೋಗಿಬಿಡುತ್ತದೆ. ಏನೋ ದೊಡ್ಡದಾಗುವ ವಿಚಾರ, ಒಂದು ಸಣ್ಣ ಒಂದು ಆಕ್ಸಿಡೆಂಟ್ ಆಗಿ ಹೋಗ್ತದೆ. ಇದು ಆ ಭಕ್ತನಿಗೆ ಅರ್ಥ ಆಗೋದಿಲ್ಲ. ಆ ಭಕ್ತನಿಗೆ ಅರ್ಥ ಆಗಿ ಬಿಟ್ಟರೆ ಉಂಟಲ್ವ, ಮತ್ತೆ ಏನವ ಮಾತಾಡೋದಿಲ್ಲ. ಗುರುವೇ ಶರಣ ಅಂತ ಹೇಳಿಬಿಡ್ತಾನೆ. ಅವ ತಿಳ್ಕೊಳ್ಳೋದೇನು ಗೊತ್ತಾ, ಗುರುಗಳನ್ನು ಪೂಜಿಸಿದೆ, ಗುರುಗಳ ಹತ್ರ ಹೋದೆ, ಗುರುಗಳ ಸೇವೆ ಮಾಡಿದೆ, ನನಗೆ ಆಕ್ಸಿಡೆಂಟ್ ಆಯಿತು, ನನಗೆ ಹೀಗೆ ಆಯಿತು, ನನಗೆ ಹಾಗೆ ಆಯಿತು. ಅದರಿಂದ ಆ ಕಡೆ ಪಿಕ್ಚರ್ ಅವ ನೋಡಲಿಲ್ಲಲ್ಲ, ಏನಾಗ್ತದೆ ಅಂತೇಳಿ. ಈ ಸತ್ಯ ವಿಷಯ. ಆದ ಕಾರಣ ಹೇಳೋದು ಪ್ರತಿಯೊಬ್ಬರಿಗೂ
ಗುರು ಸೇವೆಯಲ್ಲಿರುವ ಮಹತ್ವ, ಗುರು ಸೇವೆಯ ಫಲ, ಗುರು ಸೇವೆಯ ಒಂದು ಸತ್ಯದ ಸ್ಥಿತಿ, ಅದರಿಂದ ಉನ್ನತವಾದ ಶ್ರೇಷ್ಠವಾದ ಒಂದು ಸಾಧನೆ, ಒಂದು ಸಿದ್ಧಿ, ಒಂದು ಜ್ಞಾನ, ಒಂದು ಮುಕ್ತಿ, ಒಂದು ಮೋಕ್ಷ ಇನ್ನೊಂದು ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಡ್ಬೇಕಲ್ಲ. ಅರ್ಥ ಆಯ್ತಾ? ಇವತ್ತು ನಮ್ಮ ಗುರುದೇವರ ಆರಾಧನಾ ಮಹೋತ್ಸವ, ಶಕ್ತಿವೇಲ್ ಗುರುದೇವರ ಆರಾಧನಾ ಮಹೋತ್ಸವ. ಇವತ್ತು ಗುರುಭಕ್ತರು ಅಂತ ಹೇಳಿದರೆ, ನಿಜವಾದ ಒಂದು ಸ್ಥಿತಿ ಅಂತ ಹೇಳ್ತಿದ್ದರೆ ಎಲ್ಲರೂ ಬಂದು ಮುಡ್ತಿದ್ರು. ನಿಜವಾದ ಸ್ಥಿತಿ ಇಲ್ಲ, ಸತ್ಯ ಸ್ಥಿತಿ ಇಲ್ಲ. ಇದಕ್ಕೆ ಹೇಳುದು ನಾನು, ಸತ್ಯವಂತ ಮಾತ್ರ ಬಂದರೆ ಸಾಕು. ಸುಮ್ಮನೆ ಅವರಿವರಿಗೆಲ್ಲ ಹೇಳಿಕೊಂಡು ಇವತ್ತು ಆರಾಧನಾ ಮಹೋತ್ಸವ, ಇವತ್ತು ಗುರುದೇವರ ಗುರು ಮನೆಯಲ್ಲಿ ಈ ರೀತಿ ಇದೆ, ಈ ರೀತಿ ಕಾರ್ಯಕ್ರಮಗಳಿದೆ, ಈ ರೀತಿ ಕಾರ್ಯಕ್ರಮಗಳಿದೆ, ಇದು ಬೇಡವೇ ಬೇಡ. ಹೇಳೋದು ಅರ್ಥ ಆಯ್ತಾ? ಅವನವನಿಗೆ ಅಂತರಾತ್ಮದಲ್ಲಿ ಆ ಗುರುವಿನ ದರ್ಶನ ಆಗಬೇಕು ಅಂತ ಇದ್ದರೆ ಅದು ಖಂಡಿತ ಆಗ್ತದೆ. ಇಷ್ಟೇ ಹೇಳೋದು ನಾನು. ಅರ್ಥ ಆಯ್ತಾ? ಶುಭವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.